ವಿಶೇಷತೆ ಏನಂದ್ರೆ ಈ ವರ್ಷ ನಮ್ಮವರು ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿಯಾಗಿ ಬೆಂಗಳೂರಿನಲ್ಲಿ ಅವರು ಧ್ವಜಾರೋಹಣ ಮಾಡಿದ್ದಾರೆ. ಅವರ ಆಶೀರ್ವಾದದಿಂದ ರಾಮನಗರದಲ್ಲಿ ನಾನು ಧ್ವಜಾರೋಹಣ ಮಾಡಿದ್ದೀವಿ. ಈಗ ಜವಾಬ್ದಾರಿ ಜಾಸ್ತಿ ಆಗಿದೆ ನಮ್ಮಗಳ ಮೇಲೆ. ಅವರು ರಾಜ್ಯದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಈ ಜಿಲ್ಲೆಯ ಅಭಿವೃದ್ಧಿಯನ್ನ ನಾವು ಇಕ್ಬಾಲ್ ಅವರು, ಯೋಗೀಶ್ ಅವರು ಮತ್ತೆ DK ಸುರೇಶ್ ಅವರು, ನಾವೆಲ್ಲ MLC ರವಿ ಅವರು ನಾವೆಲ್ಲ ಸೇರಿ ವಿಶೇಷವಾಗಿ ಇದನ್ನ ಅಭಿವೃದ್ಧಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಇನ್ನೊಂದು ವರ್ಷದಲ್ಲಿ ಬದಲಾವಣೆಗಳನ್ನು ನೀವು ನೋಡಬಹುದು. ಹೊಸ ಇಲಾಖೆ ನಿರೀಕ್ಷೆಗಳಿಂದ ತುಂಬಾ ಇದೆ ನಿರೀಕ್ಷೆ. ಒಂದಿಷ್ಟಲ್ಲ, ತುಂಬಾ ನಿರೀಕ್ಷೆ ಇದೆ. ಬದಲಾವಣೆ ಆಗಬೇಕು. ಈಗ ಪಟ್ಟಣ ಪ್ರದೇಶದಲ್ಲಿ ನಾವು ಅನ್ಕೊಂಡ ರೀತಿಯಲ್ಲಿ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಅದೊಂದು ಮಾರ್ಗಸೂಚಿಗಳನ್ನ ತಯಾರು ಮಾಡಕ್ಕೆ ಹೇಳಿದ್ದೀನಿ, ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದು. ಪ್ರಪ್ರಥಮವಾಗಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು, ಮತ್ತೆ ನಮ್ಮ ಜನಗಳು ಕೂಡ ಸಹಕಾರ ಕೊಡಬೇಕು. ಯಾಕಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಟ್ಯಾಕ್ಸ್ ನ ಸರಿಯಾದ ರೀತಿಯಲ್ಲಿ ಕಟ್ಟಿದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಸಂಪೂರ್ಣವಾಗಿ ನಾವು ಕೊಡ್ತೀವಿ. ಸರ್, ಜಮೀರ್ ಅವರು ಧ್ವಜಾರೋಹಣ ಮಾಡೋದಕ್ಕೆ ಪತ್ರ ಬರೆದಿದ್ದು ಸಾಕಷ್ಟು ಟೀಕೆ. ಇಲ್ಲ, ಅವ್ರಿಗೇನೋ ಸ್ವಲ್ಪ ಹುಷಾರಿರ್ಲಿಲ್ವಂತೆ. ಅವ್ರು ಸ್ವಲ್ಪ ಬಿಸಿಲಲ್ಲೇನೋ ಸ್ವಲ್ಪ ನಿನ್ನೆ ಒಂದು 3-4 ಸಲ ಜ್ವರ ಇದ್ದಿದ್ದರಿಂದ ಸ್ವಲ್ಪ ನಿಂತ್ಕೊಳ್ಳಕ್ ಆಗಲ್ಲ ಅಂತ ಹೇಳಿ ಅವರು ಪತ್ರ ಬರ್ತಿದ್ದಾರೆ. ದಯಮಾಡಿ ನನಗೆ ಒಂದು ಅವಕಾಶ ಮಾಡ್ತಾರೆ. ದೇಶದ್ರೋಹಿ ಕೆಲಸ ಮಾಡ್ತಿದಾರ ಜಮೀರ್ ಲಾಗಾಸ್ತಿ ಮಾಡ್ಲಿಕ್ಕೆ ಹೋಗಕ್ ಆಗ್ತಾ ಇಲ್ಲ ಅಂತ ಹೇಳಿ ಬಿಜೆಪಿ ಟೀಕೆ ಮಾಡ್ತಾ ಇದಾರೆ. ಸರ್, ಬಿಜೆಪಿ ಅವರು JDS ಅವರು ನಮ್ಮನ್ನ ಹೊಗಳ್ತಾರೇನ್ರಿ? ಅವ್ರು ಹುಡ್ಕೋದಕ್ಕೆ ಮೊಸರು ಕಲ್ಲು ಹುಡ್ಕೋದೇ ಅವ್ರ ಕೆಲಸ. ಯಾಕೆ ತಲೆ ಕೆಡಿಸ್ಕೊತೀರ ಅವ್ರ ಟೀಕೆಗೆ? ಅವ್ರಿಗೆ ಹುಷಾರಿಲ್ಲ ಅಂತಂದ್ರೆ ಈಗ ಬೇರೆಯವ್ರನ್ನ ಹಾಕಿಲ್ವಾ ಆ ಜಾಗಕ್ಕೆ? ಅಲ್ಲಿ ಬೇರೆಯವ್ರು ಹೋಗಿ ಫ್ಲಾಗ್ ಹಾಸ್ಟ್ ಮಾಡ್ತಾ ಇಲ್ವಾ? ಅವ್ರು ಇನ್ನೂ ಉಸ್ತುವಾರಿ ಎಲ್ಲೂ ಕೊಟ್ಟಿಲ್ಲ. ಅವ್ರಿಗೆ ಉಸ್ತುವಾರಿ ಬರೀ ಫ್ಲಾಗ್ ಹಾಸ್ಟ್ ಮಾಡ್ಲಿಕ್ಕೆ ಮಾತ್ರ ಕೊಟ್ಟಿದ್ರು. ಅವ್ರಿಗೆ ಸ್ವಲ್ಪ ಏನೋ ಆರೋಗ್ಯದಲ್ಲಿ ನಿಂತ್ಕೊಳ್ಳೋ ಸಮಸ್ಯೆ. ಈಗ ನಾನು ಒಂದು 3/4 ಗಂಟೆ ನಿಂತ್ಕೊಂಡು ಭಾಷಣ ಮಾಡಿದೆ. ಅವ್ರು 3/4 ಗಂಟೆ ನಿಂತ್ಕೊಂಡು ಭಾಷಣ ಮಾಡಕ್ ಆಯ್ತಿತ್ತ? ಹುಷಾರಿಲ್ದೇ ಇದ್ದಾಗ 103 ಡಿಗ್ರಿ ಏನೋ ಜ್ವರ ಇತ್ತು ಅಂತ ಹೇಳಿದ್ರು. ಆ ಜ್ವರ ಇದ್ದಿದ್ರಿಂದ ಅವರು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡ್ರು, ಈ ಸರಿ ನನ್ಗೆ ಇದರಿಂದ ವಿನಾಯಿತಿ ಕೊಡಿ ಅಂತ ಮನವಿ ಮಾಡ್ಕೊಂಡ್ರು. ಅದಕ್ಕೆ ದೇಶದ್ರೋಹಿನ ಏನೋ ಅವ್ರೇನು ಫ್ಲಾಗ್ ನ ತಳ್ಕೊಂಬಳಗ ಆಡ್ಸವ್ರ ಅಥವಾ ಏನಾರ ಫ್ಲಾಗ್ ಏನಾರ ಅವಮಾನ ತೋರ್ಸವ್ರ, ಅಗೌರವ ತೋರ್ಸವ್ರ? ಸ್ವಲ್ಪ ಬಿಜೆಪಿ ಅವರು ಕೂಡ ಮೊಸರು ಕಲ್ಲುಡ್ಕೋ ಬುದ್ಧಿನ ಬಿಡ್ಬೇಕು ಅಂತ ಮನವಿ ಮಾಡ್ತೀವಿ. RSS ಚಟುವಟಿಕೆಗೆ ನಿರ್ಬಂಧ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ನೋಡ್ರಿ, ಇದು ನಿರ್ಬಂಧ ಅಂತ ನೀವ್ ಯಾಕಂತೀರಾ? ಎಲ್ರು ಕೂಡ ಜವಾಬ್ದಾರಿ ಇರ್ಬೇಕಲ್ವಾ? ಎಲ್ರು ಕೂಡ, ಎಲ್ಲ ಸಂಘಟನೆಗಳು ಕೂಡ ನೋಂದಣಿ ಮಾಡ್ಕೋಬೇಕು. ಎಲ್ಲ ಸಂಘಟನೆಗಳು ಕೂಡ ಕಾನೂನಿನಲ್ಲಿ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮ ಹೋಮ್ ಮಿನಿಸ್ಟರ್ ಉದ್ದೇಶ ಅಷ್ಟೇನೆ. ನಿರ್ಬಂಧ ಅಂತ ಯಾಕಂತೀರಾ? ಎಷ್ಟೋ ದಿವಸಗಳ ಕಾಲ RSS ಕಚೇರಿನಲ್ಲಿ ನ್ಯಾಷನಲ್ ಫ್ಲಾಗ್ ಹಾರಿಸ್ತಾ ಇರ್ತಕ್ಕಂಥ ವಾತಾವರಣ ಇತ್ತು, ಗೊತ್ತಾ ನಿಮ್ಗೆ? ಅದೆಲ್ಲ ಇತ್ತೀಚೆಗೆ ನ್ಯಾಷನಲ್ ಫ್ಲಾಗ್ ಹಾರಿಸ್ತಾವ್ರ ಅವರು. ಮೊದಲು ನ್ಯಾಷನಲ್ ಫ್ಲಾಗ್ ಹಾರಿಸ್ತಿರಲಿಲ್ಲ RSS ಕಚೇರಿಗಳಲ್ಲಿ. ಅದರಿಂದ ಎಲ್ಲರೂ ನಾವೆಲ್ಲರೂ ಕೂಡ ನಮ್ಮ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಫಿಕ್ಸ್ ಆಗ್ಬೇಕಲ್ಲ. ಏನಾರು ಹೆಚ್ಚು ಕಡಿಮೆ ಆದ್ರೆ ನಾವು ಜವಾಬ್ದಾರ ಆಗ್ಬೇಕಲ್ಲ. ನಾಳೆ ಏನಾರು RSS ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅವ್ರೇನ್ ಸರ್ಕಾರಕ್ಕಿಂತ ಸಂವಿಧಾನಕ್ಕಿಂತ ದೊಡ್ಡವ್ರೇನಲ್ಲ. ಅವರು ಎಲ್ಲರೂ ಜವಾಬ್ದಾರಿ ಫಿಕ್ಸ್ ಆಗ್ಬೇಕು. ಅದೇ ರೀತಿ RSS ನವರು ಕೂಡ ನೋಂದಣಿ ಮಾಡ್ಕೊಂಡು ಅವ್ರ ಕಾರ್ಯಚಟುವಟಿಕೆ ಮಾಡ್ಲಿ. ಯಾಕಂದ್ರೆ ನೋಡಿ, ಈಗ ಹೊರ ಪ್ರಪಂಚದಿಂದನೂ ಕೂಡ, ಹೊರದೇಶಗಳಿಂದನೂ ಕೂಡ ಹಣ ಬರ್ತಕ್ಕಂಥ ವಾತಾವರಣ ಇದೆ RSS ನಲ್ಲಿ. ನಾಳೆ ಯಾರು ಲೆಕ್ಕ ಪಕ್ಕ ಕೇಳ್ಬೇಕು ಅಂದಾಗ ಅವೆಲ್ಲ ಬೇಕಲ್ವಾ? ಎಲ್ಲರೂ ಜವಾಬ್ದಾರರಾಗಬೇಕು, ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತಕ್ಕಂಥ ಉದ್ದೇಶ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.